ಅಮ್ಮ ಬರ್ತಾ ಬರ್ತಾ ನಿನ್ ಸೊಸೆ ಜಾಸ್ತಿ ಆಗ್ತಾ ಐತೆ ನೋಡು. ಎಲ್ಲರಿಗೂ ಚಪಾತಿ ಬೇಯಿಸ್ಕೊಟ್ಲು, ನನಗೆ ಮಾತ್ರ ಬೇಯಿಸ್ಕೊಡ್ಲಿಲ್ಲ. ಹಾಗೆ ಇಟ್ಟಿದ್ದಾಳೆ. ಎಲ್ಲರಿಗೂ ಬೇಯಿಸಿ ಬನ್ರಿ ತಿನ್ರಿ ಅಂತ ಬಿಸಿ ಬಿಸಿ ಬೇಯಿಸ್ಕೊಟ್ಲು. ನಾನು ಬಿಡು ಎಲ್ಲಾರ್ದು ಆಗ್ಲಿ ತಿನ್ನೋಣ ಅಂತ ಹೇಳಿ ನಾನು ಫೋನ್ ನೋಡ್ಕೊಂಡು ಕುತ್ಕೊಂಡಿದ್ದೆ. ಆದರೆ ಇವಳು ನಾನು ಕರೀಲೇ ಇಲ್ಲ ಚಪಾತಿ ತಿನ್ನೋಕೆ. ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಇಲ್ಲ ಹಂಗೆ ಅಲೆ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾಳೆ. ಒಂದು ಚಪಾತಿನೂ ಇಲ್ಲ. ಹೋಗಿ ಇವಾಗ ಮುಖ ತೊಳ್ಕೊಂಡು ತಿನ್ನೋಣ ಅಂತ ನೋಡ್ತಾ ಇದ್ದೀನಿ, ಒಂದು ಚಪಾತಿನೂ ಇಲ್ಲಮ್ಮ. ಉಚ್ಕೆ ಹೋಗಮ್ಮ, ಇಟ್ಟಿರ್ಬೇಕೇನ ನೀನ ಕಲಸಿ ಉಚ್ಕೆ ಹೋಗೋ. ಎಲ್ಲ ಅಂದ್ರೆ ಒಟ್ಟು ಕಲಿಸಿದ್ಲೇನ ಗೊತ್ತಾಗಲ್ವಾ? ಅವಳು ಇನ್ನೂ ತಿಂದಿಲ್ಲ, ಕಲಸಿ ಉಜ್ಜಿಡ್ಬೇಕು ಅನ್ನೋದೊಳಗೆ. ಏ ಬೇಬಿ ಬೇಬಿ, ಏನೇ ಅಷ್ಟು ಜ್ವರ ಬೇಬಿ ಬೇಬಿ ಅಂತ ಕೂಗ್ಕೆಂತ ಇದೆಯಾ? ಏನೇ ನಾನಿನ್ನೂ ಚಪಾತಿ ತಿಂದಿಲ್ಲ. ಚಪಾತಿ ಇರಿಸ್ದಂಗೆ ಬರೀ ಪಲ್ಯ ಇರಿಸ್ಬಿಟ್ಟು ಚಪಾತಿ ಯಾರು ನಿಮ್ಮಪ್ಪ ಬಂದು ಉಚ್ಕೊಡ್ತಾನೇನೆ ನನಗೆ? ನಮ್ಮಪ್ಪನ ಸುದ್ದಿ ಏನಕ್ಕೆ ನಿನಗೆ? ಮುಚ್ಕೊಂಡಿರೋ ನಮ್ಮಪ್ಪನ ಸುದ್ದಿ ಎತ್ತಿದ್ರೆ ನೋಡಿ ಏನಿಲ್ಲ ನಿನಗೆ. ಕೂತ್ಕೊಂಡಿರಾಳೆ ಯಾವಳೆ ಉಚ್ಕೊಡ್ತಾಳೆ. ನಾನು ಅಷ್ಟೊಂದು ಚಪಾತಿ ಉಜ್ತಾ ಇದ್ದೀನಿ, ತೆಗಿ ಉಚ್ಕೊಡ್ತೀನಿ, ಇಲ್ಲಾಂದ್ರೆ ಬೇಯಿಸ್ತೀನಿ ಅಂತಲ್ಲ ಏನಾದರೂ ಬಂದು ಮಾಡ್ಕೊಟ್ಟ? ನಾನು ಒಬ್ಬಳೇ ಮಾಡ್ಕೋಬೇಕಂತಂದ್ರೆ ನಾನು ಮಾಡಲ್ಲ. ನಿನಗೆ ಬಿಟ್ಟಿ ಕೂಳ್ ತಿನ್ಕೊಂಡಿರಾಳೆ ಯಾವಳು ಮಾಡಿಕ್ಕಲ್ಲ ಕಣೆ. ಹೋಗೆ ಫಸ್ಟ್ ಗಂಡನ ಮನೆ ಕಾಪ್ರ ಮಾಡೇ ನೀನು. ಸುಮ್ಮನಿರಮ್ಮ ಅಂತ ಸುಮ್ಮನೆ ನಾನೆಲ್ಲ ಕಲಸಿ ಉಚ್ಕೊಡ್ತೀನಿ, ಸುಮ್ಕಿರು. ಒಂದೆರಡು ಅವಳಿನ್ನೇನು ಒಂದೆರಡ ಮೂರ ತಿಂತಾಳೆ, ಒಂದು 3 ತಿಂತಾಳಪ್ಪ ಅಷ್ಟೇನಿ. ಅತ್ತೆ 3 ತಿನ್ಲಿ 2 ತಿನ್ಲಿ ತಿಂತಾಳೆ ತಾನೆ, ಬೇಕು ತಾನೆ ಅವಳಿಗೆ ಮಾಡ್ಬೇಕು ಮತ್ತೆ. ಸುಮ್ಮನೆ ಅವಳು ಕೇಳ್ದಂಗೆಲ್ಲ ಮಾಡಿಕ್ಕಿದ್ರೆ ಆಯ್ತಲ್ಲ. ಅಲ್ಲ ಹೋಗಿ ಅಲ್ಲಿ ಗಂಡನ ಮನೆ ಕಾಪ್ರ ಮಾಡೇಳು, ಗೊತ್ತಾಗುತ್ತೆ. ಇಲ್ಲಿ ಸುಮ್ಮನೆ ಕುಕ್ಕಂತಾಳೆ, ಕುಕ್ಕಂಡಳು ಮುಖ ತೊಳ್ಕೊಂಡು ಮತ್ತೆ ತಿಂಬಕ್ಕೆ ಬಂದರೆ ಉಚ್ಕೊಡೋದಿಲ್ಲ ಏನಿಲ್ಲ. ತೆಗಿ ಉಚ್ಕೊಡ್ತೀನಿ, ಇಲ್ಲಾಂದ್ರೆ ಬೇಸಾದರೂ ಬೇಯಿಸ್ತೀನಿ ಅನ್ನಲ್ಲ. ಇಲ್ಲಾಂದ್ರೆ ಏನಾದ್ರು ಮಿಕ್ಕಿದ ಕೆಲಸ ಏನಾರು ಮಾಡ್ಕೊಡ್ತೀನಿ ಎಂಬಲ್ಲ, ಏನಿಲ್ಲ. ಹಿಂಗೆ ಬಿಟ್ಟು ಕೊಡ್ಕು ತಿನ್ಕೊಂಡಿರೋಳಿಗೆ ಯಾರು ಮಾಡಿಕ್ತಾರೆ? ನಾನು ಮಾಡಿಕ್ಕಲ್ಲ. ಫಸ್ಟು ನಿನ್ನ ಮಗಳನ್ನ ಗಂಡನ ಮನೆಗೆ ಕಳಿಸು. ನಾನು ಹೋಗಲ್ಲ. ನೀನು ಯಾರು ಹೇಳೋಕ್ಕೆ? ನೀನು ಬಂದಿರೋಳು, ನೀನು ಸುಮ್ಮನೆ ಇರಬೇಕು. ನಾನು ಈ ಮನೆ ಮಗಳು. ನೀನು ಬರೋದಕ್ಕಿಂತ ಮುಂಚೆಗೆ ನಾನು ಈ ಮನೆಯಲ್ಲಿ ಹುಟ್ಟಿರೋದು, ನಂದು ಈ ಮನೆ. ನೀನು ಹೇಳ್ಬೋದು ಅಣ್ಣ ಬರಲಿ ಕೇಳ್ತೀನಿ. ನಾನು ಬಂದಿದ್ದ ಮುಂಚೆಗೆ ಅವಳು ಬಂದಿದ್ಲ ಅಂತ. ನೆನ್ನೆ ಮನೆ ಬಂದು ನನ್ನೇ ಇರಬೇಡ ಅಂತ ಹೇಳ್ತಾ ಇದೀಯಾ? ಬೇಡ ನೋಡು, ಹೊಡಿಬೇಡ. ನಾನು ತೆಗೆದು ಕೊಟ್ಟಿದ್ದೀನಿ ಅಂದರೆ ನೋಡು. ನಾನು ಮಾಡಿ ಕಲಕಣೆ. ಏನು 1 ದಿವಸ ನೋಡ್ತಾರೆ, 2 ದಿವಸ ನೋಡ್ತಾರೆ. ನಾನು ಬಂದಾಗಿಂದ ನೀನು ಸಾಕ್ರಿ ಮಾಡಿ ಸಾಕಾಗೈತೆ. ಮುಚ್ಕೊಂಡು ಹೋಗೆ ಗಂಡನ ಕಾಪ್ರ ಮಾಡೋಗೆ. ಇಲ್ಲಿ ಸೇರ್ಕೊಂಡು ನೀನು ದಬ್ಬಾಳಿಕೆ ಮಾಡೋದಲ್ಲ, ಗಂಡನ ಮನೆಗೆ ಇಟ್ಕೊಂಡು ಕಾಪ್ರ ಮಾಡ್ಕೊಂಡು ತಿನ್ನಬೇಕು. ಅದು ಹೆಂಗೆ ಸ್ಥಾನ ಅಂಬೋದು. ನೀನು ಇಲ್ಲೇ ಬಂದು ಸೇರ್ಕೊಬಿಟ್ಟು ನನ್ನ ಮೇಲೆ ಜೋರು ಮಾಡ್ತಾ ಇದೀಯಾ? ಎಷ್ಟೋ ಅಣ್ಣ ಹೇಳ್ತಿ ಬಂದಿರಾಳು, ಹೇಳ್ದಂಗೆ ಕೇಳ್ತಾಳೆ ಅಂತ ಅನ್ಕೊಬಿಟ್ಟಿದ್ಯಾ. ನಾನು ಕೇಳೋ ಅಂತವಳಲ್ಲ. ಸುಮ್ಮನಿರೆ ತಾಯಿ, ಅವಳು 3 ಚಪಾತಿ ತಿಂಬಕ್ಕೆ ಯಾಕೆ ನೀನು ಹಂಗೆ ಆಡ್ತೀಯ? ಸುಮ್ಕಿರು. ಅವಳೇನೇನು ಮಾಡಿದ್ಲ ಅಂತದ್ದು? ಏನೋ ಚಪಾತಿ ಉಜ್ಜಿಲ್ಲ ಮತ್ತೆ ಇರಿಸ್ಲಿಲ್ಲ ಅಂದ್ರೆ ಅವಳಿಗೆ ಬೇಜಾರಾಗಲ್ವಿ? ಏನು ಇವಳು ಅಂತಾಳೆ ಅವಳು ಅಂತಾಳೆ. ಬೇಡಪ್ಪ, ಯಾರು ಹೇಳೋಣ ಯಾರಿಗೆ ಬಿಡ ನಮ್ಮಂಗೆ ಆಗುತ್ತೆ ನನಗಂತೂ. ಅಲ್ಲ ನಿಮ್ಗೆ ಒಂದು ಸ್ವಲ್ಪನಾದ್ರೂ ಮರ್ಯಾದಿಲ್ಲ ಕಣ್ರಿ. ಹೇಳೋಗಿದ್ದೀನಿ ಮಾತಾಡಬೇಡ್ರಿ, ಸುಮ್ಮನೆ ಯಾಕೆ ಜಗಳ ಮಾಡ್ಕೋಬೇಡ್ರಿ. ಅಡ್ಕೆ ಮಾರ್ಗೆಲ್ಲ ಸಾದ್ರ ಆಗ್ತೀರಾ? ಅದಕ್ಕೆ ನಾದ್ನಿ ಇಬ್ಬರು ಗುದ್ದಾಡಿರಿ. ಯಾಕೆ ಸುಮ್ಮನೆ ಅಂತ ಹೇಳೋಗಿದ್ದೀನಿ. ನಿಮ್ಗೊಂದು ಈಟನ ಮಾನ ಮರ್ಯಾದಿಲ್ಲ ಕಣ್ರಿ. ಇಬ್ಬರು ಆಳ ಎದ್ದಾಗ ಬೈನಾಗ ಪರದಾಡ್ತೀರಲ್ಲಿ. ಮತ್ತೆ ಬಿಟ್ಟು ಕೂಳ್ ತಿನ್ಕೊಂಡಿರೋಳಿಗೆ ನಾನು ಮಾಡಿಕ್ಕಲ್ಲ ಕಣತೆ. ನಾನು ಮಾಡಿಕ್ಕಲ್ಲ ಯಾರು ಹೇಳಿದ್ರು. ಬೇಬಿ ಏನಾಯ್ತು ನೋಡು ನಿನ್ನ ತಂಗಿ ಹೆಂಗೆ ಮಾತಾಡ್ತಾ ಇದ್ದಾಳೆ. ನೀನು ಬಂದಿರೋಳು ಕಣೆ ಮಾಡಿಕ್ಬೇಕು ಅಂತ ಕೇಳ್ತಾವಳೆ. ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡ್ಕೊಂಡಿದ್ದೀನಿ. ತೆಗಿ ಆದರೂ ಅದು ಚಪಾತಿ ಮಾಡ್ತಾ ಇದ್ದಾಳಲ್ಲ ನಮ್ಮ ಅತ್ತಿಗೆ. ಉಚ್ಕೊಡೋಣ ಬೇಯಿಸೋಣ ಅಂತ ಹೇಳಿ ಏನಾದರೂ ಮಾಡೋಕ್ಕೆ ಬರೋದಿಲ್ಲ. ಫೋನ್ ಹಿಡ್ಕೊಂಡು ಸುಮ್ಮನೆ ಕುತ್ಕೊಂತಾಳೆ. ಇಂಥಳು ನಿನ್ನ ಯಾವನ್ ಇಟ್ಕೊಂತಾನೆ? ಅದಕ್ಕೆ ಮತ್ತೆ ಗದ್ಮತಾರೆ. ಅಲ್ಲ ನಿನ್ನ ತಂಗಿ ಎಷ್ಟು ನನ್ನ ಮೇಲೆ ಜೋರು ಮಾಡ್ತಾ ಇದ್ದಾಳೆ. ಬಂದಿರೋಳು ನೀನು ಮಾಡಿಕ್ಬೇಕು ಕಣೆ ಅಂತ ಹೇಳ್ತಾವಳೆ. ನಾನು ಮಾಡಿಕ್ಕೋದಿಲ್ಲ. ಅದಕ್ಕೆ ಮತ್ತೆ ನನಗೆ ಬೇಕಾಗಿರೋದು ನನಗೆ ಎಷ್ಟು ನಮ್ಮ ಅತ್ತೆಗೂ ನಮ್ಮ ಮಾವನಿಗೂ ನನ್ನ ಗಂಡಂಗೂ ಮಾಡ್ಕೊಂಡು ನಮಗೂ ಮಾಡ್ಕೊಂಡು ನಾನು ಸುಮ್ಮನೆ ಇರ್ತೀನಿ. ನಾನು ನಿನಗೆಲ್ಲ ನಾನು ಬಿಟ್ಟಿಗಳು ತಿನ್ಕೊಂಡಿರೋಳಿಗೆಲ್ಲ ನಾನು ಮಾಡಿಕ್ಕಲ್ಲ ಹಾಕನೆ. ಪಾಪ ಸಾಕಾಗೈತೆ ಕಣೋ ಅಲೇನೆ. ಇವಳು ಹಿಂಗೆ ಮಾಡ್ತಾಳಲ್ಲ. ಅಲ್ಲ ನೋಡು, ನಾವು ಹೆಂಗೆ ನಿಮ್ದೇಗಿದ್ವಿ, ಇವಾಗ ಒಂದು ನಿಮ್ದು ಕೆಡಿಸ್ಕೊಳಂಗೆ ಆತಲ್ಲ ಮರಯ್ಯ. ನೀವು ಯಾಕಾರ ಬಂದು ಸುಮ್ಮನೆ ಅಲ್ಲೇ ಇದ್ರೆ ಇರ್ಬೋದಾಗಿತ್ತು. ಅಲ್ಲ ಇವತ್ತೇ ನೋಡು, ನಾವು ಬಂದಿರೋದು ಕೇಳ್ತಾ ಇದೀಯ, ಅವಳು ಬಂದಿರೋದು ಕೇಳ್ತಾ ಇಲ್ಲ. ಅವಳು ಹೆಣ್ಮಗಳು ಎಲ್ಲಿರ್ಬೇಕು ಅಲ್ಲಿರಬೇಕು. ಅಲ್ಲ ನಾವು ಬಂದಿರೋದಕ್ಕೇನೆ ಇವಾಗ ನೀನು ಹಿಂಗೆ ಅಂಬ್ತಾ ಇದೆಯಲ್ಲ, ನೀವು ಬಂದಿರೋದಕ್ಕೆ ಹಿಂಗೆಲ್ಲ ಆಗ್ತೈತೆ ಅಂತ ಹೇಳಿ ಇವಳನ್ನ ಕಳಿಸು. ಇವಳನ್ನ ಕಳಿಸಿರೋ ಫಸ್ಟು ಎಲ್ಲ ಸರಿ ಹೋಗುತ್ತೆ. ನಾವು ಹೋಗಿ ನಮ್ಮ ತವ್ರ ಮನೆಗೆ ಇರೋಕ್ಕಾಗುತ್ತೆ? ಇಲ್ಲಿ ಬಂದಿದ್ರು ಅಂತಂದ್ರೆ ನಾವು ಎಲ್ಲಿರ್ಬೇಕು ಅಲ್ಲಿರಬೇಕು. ನಮ್ಮೂರು ಇದು ಅಂದಮೇಲೆ ನಮ್ಮ ಮನೆ ಇದೆ ಅಂದಮೇಲೆ ನಾನು ಇಲ್ಲಿರಬೇಕು. ಹೆಣ್ಮಗಳನ್ನ ಫಸ್ಟ್ ಗಂಡನ ಮನೆಗೆ ಕಾಪ್ರ ಮಾಡು ಅಂತ ಕಳಿಸಿ ಇವಳನ್ನ. ಕಾಪ್ರ ಮಾಡಿದ್ರೆ ಸರಿ ಹೋಗುತ್ತೆ. ಬರೇ ಬಿಟ್ಟಿಕೊಳ್ ತಿನ್ಕೊಂಡು ಹಿಂಗೆ. ಅವಳಿಗೆ ಫೋನ್ ಮಾಡಿ ಹೇಳ್ತೀನಿ, ಬಂದು ಕರ್ಕೊಂಡು ಹೋಗ್ಲಿ. ಮಾವನಿಗೆ ಫೋನ್ ಮಾಡಿಕೊಡು, ನಾನು ಹೇಳ್ತೀನಿ ಬರ್ರಿ ಮಾವ ಅಂತ ಹೇಳಿ. ನಾನು ಹೋಗಲ್ಲ ಅಣ್ಣ. ನಾನು ಹೇಳ್ತಾ ಇದ್ದೀನಿ ನಾನು ಅವತ್ತು ಹೇಳಿದ್ದು ಅದೇ, ಇವತ್ತು ಹೇಳ್ತಾ ಇರೋದು ಅದೇ. ನನಗೆಲ್ಲ ಸಾಕ್ರಿ ಮಾಡೋಕ್ಕಾಗಲ್ಲ. ಅವ್ನು ಬೇರೆ ಬರ್ತೀನಿ ಅಂದರೆ ಮಾತ್ರ ನಾನು ಹೋಗ್ತೀನಿ. ನಾನು ಅವ್ರ ಅಪ್ಪಯ್ಯ ಅವ್ರ ಅಮ್ಮಯ್ಯ ಅವ್ರ ತಮ್ಮಗಳು, ಇಬ್ಬರಲ್ಲಿ ತಮ್ಮಗಳು ಇದ್ದಾರೆ. ಅವ್ರ ಸಾಕ್ರಿ ಎಲ್ಲ ಮಾಡ್ಬೇಕಂದ್ರೆ ಯಾರ ಕೈಲಾಗುತ್ತೆ ಹೇಳು? ಇಬ್ಬರಳು ಮೈದ್ನುಗಳು, ಅತ್ತೆ ಮಾವ ಎಲ್ಲಾರನ್ನೂ ನೋಡ್ಕೋಬೇಕಂದ್ರೆ ಆಗಲ್ಲ ನನ್ನ ಕೈಲಿ. ಇವಳು ಮಾತ್ರನ ಏನು ನೋಡ್ಕೊಂಬಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾಳೆ. ನಾವು ಮಾತ್ರ ನೋಡ್ಕೋಬೇಕಂತೆ. ನೀನು ಅವ್ರಿಗೆಲ್ಲ ಮಾಡಿಕ್ಕಾಗಲ್ಲ ಅಂತಲೇ ನೀನು ಇಲ್ಲಿ ಸೇರ್ಕೊಂಡಿದ್ಯಾ ಅಂದಮೇಲೆ ಮತ್ತು ನಾನು ನಿಮ್ಮ ಸಾಕ್ರಿ ಎಲ್ಲ ಮಾಡೋಕ್ಕಾಗುತ್ತೆ? ಇವ್ರದ್ದು ನನಗೆ ತಲೆ ಬಿದ್ದೋಗುತ್ತಪ್ಪ ಸ್ವಾಮಿ. ಇಬ್ಬರು ಗುದ್ದಾಡ್ತಾರೆ ಎದ್ದಾಗ ಬೈನಾಗ. ಏನೋ ಒಂದು ಗತಿ ಮಾಡಿ ಇವಳಿಗೆ ಯಾರಿಗಾನ ಒಬ್ರಿಗೆ ಹೇಳ್ರಪ್ಪ ಸ್ವಾಮಿ. ಇಬ್ಬರು ಆಳ ಗುದ್ದಾಡಿದ್ರೆ ನಮಗೆ ಮರ್ಯಾದಿರಲ್ಲ. ನಾನು ಹಂಗೇನೆ ಯಾವ ಸಿಂತಿಲ್ದಂಗೆ ಕಂತಿಲ್ದಂಗೆ ನಾನು ಹೆಂಗಿದ್ದಾಳೆ ನಾನು. ಯಾಕ ಹಿಂಗೆ ಗುದ್ದಾಡ್ತಾ ಇದ್ದೀರಾ?
ಯಾಕಂತಂದ್ರೆ ಈಗಳಮ್ಮ ಇವ್ರದ್ದೊಂದು ತಲೆ ಬಿದ್ದೋಗುತ್ತೆ ಕಣಿ ಇವಳೆ. ಹೋಗು ನಮ್ಗಂತೂ ಬೇಡ. ತಲೆ ಕೆಟ್ಟ ಹೋಗೈತಿ ಇವ್ರತಾಗ. ಏನಪ್ಪ ಮಾಡೋದು ದೇವ್ರೇ ಶಿವನೇ ದೇವ್ರೇ ಅಮ್ಮಂಗೆ ಆಗೈತೆ ಕಣಿ. ಏನೂ ಇಲ್ಲ ಅಂಬ ಥರ ಇದ್ಲು ಅಲ್ತಮ್ಮ. ಇವಾಗ ಪಾಪ ಇವಾಗ ಅವಳ ಮನೆಯಾಗೆ ನಿಮ್ದಿಲ್ಲ. ಅದಕ್ಕೆ ನಾದ್ನಿ ಇಬ್ರು ದಿನ ಗುದ್ದಾಟ. ಇವಾಗ ಎಲ್ಲರೂ ನನ್ನ ಕೂಲಿ ಮಾಡಾಳು ಅಂಬರು. ಈ ಅಮ್ಮನು ಹಂಗೆ ಅಂಬಾಳು. ಇವಾಗ ಗೊತ್ತಾಗ್ತೈತಿ. ಕೂಲಿ ಹೋದ್ರೆ ಹಂಗೆ ನಿಮ್ದಾಗಿರ್ಬೋದು. ನಾನು ಹೋಗೋದಿಲ್ಲ. ನೀನು ಏನಂದ್ರು ನಾನು ಹೋಗೋದಿಲ್ಲ ಅಷ್ಟೇ. ಫೋನ್ ಮಾಡ್ತೀನಿ, ಅವನು ಕರೆಸ್ತೀನಿ, ಅದೇನು ಮಾತಾಡೋಣ, ಸುಮ್ಮನೆ ಬಿದ್ದಿರೋ ನೀನು ಅಷ್ಟೇ. ಅಮ್ಮ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳು. ಬೇಬಿ ಎಲ್ಲ ಕೆಲಸ ಮಾಡ್ತಾ ಇದ್ದಾಳೆ ಮನೆಯಾಗ್ಲದ. ಹಾಂ, ಮತ್ತು ಇದ್ದ ಮೇಲೆ ಮಾಡಬೇಕು ಅನುಸರಿಸ್ಕೊಂಡು ಮಾಡಲಿಲ್ಲ ಅಂತ ಅಂದರೆ ಏನು ಪ್ರಯೋಜನ? ಅನುಸರಿಸ್ಕೊಂಡು ಮಾಡಲಿಲ್ಲ ಅಂತ ಹೇಳಿ ಸುಮ್ಮನೆ ಇಲ್ಲದೆಲ್ಲ ಜೋರು ಮಾಡಿದ್ರೆ ಇಲ್ಲಿ ನೀನು ಇಲ್ಲೋಡೋ, ನೀನು ಕೆಲಸ ಮಾಡಬೇಕು. ಅವಳಿಗೆ ಸ್ವಲ್ಪ ಕೆಲಸ ಮಾಡಿಕೊಟ್ರೆ ತಾನೇ. ರುಚಿಯಾಗಿದ್ಬಿಟ್ರೆ 5 ಚಪಾತಿ ತಿಂತಾಳೆ, 3 ಚಪಾತಿ ಏನು ಸರಿಯಾಗಿ ಬಾರಿಸ್ತಾಳೆ. ತಿಂದು ಒಂದು ಬದುಕು ಮಾಡ್ದಂಗೆ ಕಾಣಾಗ್ಯಾವಳಿ. ಅದ್ರಾಗೆ ನೀನು ಮಾಡಲ್ಲ ಅಂತ ಹೇಳ್ತಾಳೆ. ನಾನೆಲ್ಲ ಕೆಲಸ ಮಾಡ್ಕೊಂಡು ತಿನ್ಕಣಿ. ಗನವ ತಿಂತಾಳೆ ಅಕ್ಕ. ಹೆಂಗೆ ತಿಂತಾಳೆ ಗೊತ್ತೇ? ಎಷ್ಟು ಇವಳು ದುರಂಕಾರ ಐತೆ ಅಂದ್ರೆ ಇವಳಿಗೆ ಅಷ್ಟಿಷ್ಟಿಲ್ಲ. ಬಿಡ್ರತ್ತ ಹೋಗ್ಲಿ, ಯಾಕೆ ಗುದ್ದಾಡ್ತೀರಮ್ಮ ಸುಮ್ಮನೆ. ನಾವು ಅದಕ್ಕೆ ಕಣಕ ಗುದ್ದಾಡಬಾರ್ದು ಅಂತ ನಾವು ಗೌರವಾಗಿದ್ದಿದ್ದು. ಆದರೆ ಇವಳು ಹೆಂಗೆ ಮಾತಾಡ್ತಾಳೆ ಗೊತ್ತೇ? ಎಷ್ಟು ಮಾತಾಡ್ತಾಳಕ್ಕ. ನನ್ನ ಹೆಂಗೆ ಅಂತಾಳೆ ಗೊತ್ತೇ? ಬಂದಿರೋಳು ಅಂತ ಹೇಳಿ ಇವಳು ಹೇಳ್ದಂಗೆ ಕೇಳ್ಕೊಂಡೆಲ್ಲ ಬಿದ್ದಿರೋಕ್ಕಾಗುತ್ತೇನಕ್ಕ? ನಾನು ಅದಕ್ಕೆ ಹೇಳಿದ್ದೀನಿ, ಬಂದಿರೋಳು ಅಂತ ಹಂಗೆಲ್ಲ ಮಾತಾಡ್ಬೇಡ ನೋಡು, ನೀನು ಸರಿಯಾಗಿ ಮಾತಾಡು ಅಂತ ಹೇಳಿದ್ದೀನಿ. ಹೆಂಗೆ ಬೇಕಾ ಹಂಗೆ ಮಾತಾಡ್ತಾಳೆ. ಇವತ್ತೇ ಅಂತೂ ಬಾಯ್ಬಿಟ್ಟು ಹೇಳೋದೇ ಇಲ್ಲ. ಹೇಳಲ್ವೇ ನಾನು? ನನ್ನ ಯಾಕೆ ಹೇಳಲ್ಲ ಅಂತ ಹೇಳ್ತೀಯ? ಅಮ್ಮ ನಮಗೆ ತಲೆ ಕೆಟ್ಟೋಗುತ್ತೆ. ನಾವು ಎತ್ಲಾಗ ಹೋಗ್ತೀವಿ ತಾಯಿ, ನಿಮ್ಮ ಕಾಲದ ನಾವೇ ಇರೋಕ್ಕಾಗಲ್ಲ. ಒಂದು 3 ಚಪಾತಿ ಕೊಟ್ಟಿದ್ರೆ ಸಾವ್ಕೊಂತಿದ್ದೆ ನೀನು. ಹೇಳು. ಅಲ್ಲ, ಅವಳ ಕಷ್ಟ ಅವಳಿಗೆ. ಓಟು ಅವಳೆಲ್ಲ ಸಾಕ್ರೆ ಯಾರು ಮಾಡ್ತಾರೆ ಹೇಳು? ಹೋಗಿ ಮತ್ತೆ ನಿನ್ನ ಮಗಳು ಕೈಲಿ ಮಾತ್ರ ಮಾಡೋಕ್ಕಾಗಲ್ಲ. ನಾನು ಮಾತ್ರ ಇವ್ರು ಸಾಕ್ರಿ ಎಲ್ಲ ಮಾಡ್ಬೇಕಾ? ಇವಳು ಅತ್ತೆ ಮಾವನ ಸಾಕಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ ಇವಳು. ಒಬ್ಬ ಭಾರಿ ಇದ್ದಾಳೆ. ಅಮ್ಮ ಸುಮ್ಮನಿರ್ರಿ ತಾಯಾರ, ಸುಮ್ಮನಿರ್ರಿ. ಯಾಕೆ ಗುದ್ದಾಡ್ತೀರ? ಇವಳು ಅಂತಾಳೆ ಕಣೆ ಇವಳೆ. ನೋಡಿ ಹೆಂಗಿದ್ದು ಮಾಡ್ತಾರೆ. ಹೋಗಿ ನಮಗಂತೂ ನಿಮ್ದೇನಿಲ್ಲ. ನಾನು ನನ್ನ ಗಂಡ ನಿಮ್ದಾಗಿದ್ವ. ಮತ್ತು ಯಾರು ಸವಾಸನೂ ಇಲ್ದಂಗೆ ಯಾರು ಇರಲಿಲ್ಲ. ಅಚ್ಚುಕಟ್ಟ ಮಾಡ್ಕೊಂಡು ಉಣ್ಕೊಂಡು ಒಂದಿಟ್ಟು ತಿಂಡಿ ಮಾಡ್ಕೊಂಡು ಒಂದಿಟ್ಟು ಅಡುಗೆ ಮಾಡ್ಕೊಂಡು ಹೆಂಗೆ ನಾವು ನೆಮ್ಮದಿಯಾಗಿದ್ವಿ. ನಿಮ್ದು ಒಂದು ನೋಡೋದತ್ತೈತೆ ನಮಗೆ. ನಮ್ಮ ಕಷ್ಟ ನಮಗೆ ಅಂತದ್ರಾಗೆ ನಿಮ್ದೊಂದು ನಮಗೆ. ಸಣ್ಣ ಮಗನ ಮದುವೆ ಮಾಡಬೇಕು ಅಂದರೆ ಇನ್ನು ಇವಳು ಬೇರೆ ಇಲ್ಲೇ ಇದ್ದಾಳೆ ಬಂದು. ಇವಳು ಬೇರೆ ಇಲ್ಲೇ ಇದ್ದರೆ ಯಾರು ಏನು ಕೊಡ್ತಾರೆ ಅವನಿಗೆ? ಯಾರು ಏನು ಕೊಡ್ತಾರೆ ಹೇಳು? ಯಾರು ಏನು ಕೊಡ್ತಾರೆ ಅಂತ ಯಾರು ಏನು ಕೊಡೋದಿಲ್ಲ. ಅಯ್ಯೋ, ನಮ್ಮ ಅಣ್ಣರಿಗೆ ಕೊಡೋರು ಮಸ್ತಾಗಿದ್ದಾರೆ. ನೀನು ಸುಮ್ಮನೆ ಇರು, ನೀನು ಮಾತಾಡಬೇಡ. ನೀನು ಮಾಡ್ಕೊಂಬಂತ ಎಣ್ಣೆ ಅಲ್ಲ ನಮ್ಮ ಅಣ್ಣಗೆ, ಗೊತ್ತಾ? ನೀನು ಇಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಹೆಂಗೆ ಮಾತಾಡಿ ನೋಡು. ಏನಿಲ್ಲ, ಇವಳಿಗೆ ಬಂದಾಗಿಂದ ಮಾಡಿಕ್ತಿದ್ದೆ, ಚೆನ್ನಾಗಿ ತಿನ್ನೋಳು. ಅದಕ್ಕೆ ನಾನು ಇವಾಗ ಮಾಡಿಕ್ಕಾಕೆ ಹೋಗಲ್ಲ. ಇವಳು ಅತ್ತೆ ಮಾವನ ಸಾಕ್ರಿ ಮಾಡೋಕ್ಕಾಗಲ್ಲ, ಮೈನ್ಗಳು ನೋಡ್ಕೊಳಕ್ಕಾಗಲ್ಲ ಅತ್ತೆ ಮಾವನು ಅಂತ. ಅವ್ನ ಗಂಡನ ಬೇರೆ ಇರೋಣ ಬಾ ಅಂತ ಹೇಳಿ ಫೋರ್ಸ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಅವ್ನ ಗಂಡ ಬರೋಲ್ಲ ಅಂತ ಹೇಳ್ತಾವನೆ. ಬೇರೆ ಇರೋಣ ಅಂತ ಹೇಳಿದಕ್ಕೆ ಅದಕ್ಕೇ ಬಿಟ್ಟು ಅಲ್ಲಿ ಒಂದು ದಿವಸ ಆತು ಬಂದು ಇಲ್ಲೇ ಸೇರ್ಕೊಂಡವಳು. ಹೋಗಂಗೆ ಇಲ್ಲ. ಅದಕ್ಕೆ ನಾವು 7 ಸಕ್ರೆ ಮಾಡ್ಬೇಕಂತ ಏನೇನು ಕೆಲಸ ಮಾಡಲ್ಲ. ಒಂದು ಸರಿಸ್ಕೊಂಡಾದ್ರೂ ಇರ್ತಾಳ, ಚೆನ್ನಾಗಿ ಮಾತಾಡಿಸ್ಕೊಂಡು ಅದು ಇಲ್ಲ. ಯಾರಿಗೆ ತಾನೇ ಮೈಯ ಗುರಿಯಾಕಿಲ್ಲ. ಅದಕ್ಕೆ ಮತ್ತೆ ನಾನು ಮಾಡಿಕ್ಕಲ್ಲ ಕಡೆ ಮಾಡ್ಕೊಂಡು ತಿನ್ನು ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.